ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬಿಜೆಪಿ ಜೆಡಿಎಸ್ ಮೈತ್ರಿ ಗೊಂದಲಕ್ಕೆ ಬ್ರೇಕ್ ಬಿತ್ತ. ಮೈತ್ರಿ ಧರ್ಮ ಪಾಲನೆಗೆ ಒತ್ತು ನೀಡಿದ್ರ ಉಭಯ ನಾಯಕರು. ಹಾಗಾದ್ರೆ 30 ನಿಮಿಷ ಮೀಟಿಂಗ್ ನಡೆಸಿದ್ದಾರೆ HDK ಮತ್ತು BY ವಿಜಯೇಂದ್ರ ಅವರು. ಸೊ ಆ ನಿಟ್ಟಿನಲ್ಲಿ ಬಹಳಷ್ಟು ಕುತೂಹಲ ಅಂತ ಕೆರಳಿಸಿತ್ತು ಆ ಮೀಟಿಂಗ್. ಕುಮಾರಸ್ವಾಮಿಗೆ ವಿಜಯೇಂದ್ರ ಕೊಟ್ಟ ಭರವಸೆ ಏನ್ ಗೊತ್ತಾ? ಹಾಗಾದ್ರೆ ಆ 30 ನಿಮಿಷದಲ್ಲಿ ಏನೇನು ಮಾತುಕತೆ ಆಯಿತು ಉಭಯ ನಾಯಕರ ನಡುವೆ? ವಿಜಯೇಂದ್ರಗೆ HD ಕುಮಾರಸ್ವಾಮಿ ಕೊಟ್ಟ ಸಲಹೆ ಏನು? ಗ್ಯಾರಂಟಿ ನ್ಯೂಸ್ ನಲ್ಲಿ BYV HDK ಸಭೆಯ ಇನ್ಸೈಡ್ ಸ್ಟೋರಿ. ಗೊಂದಲ, ಅಸಮಾಧಾನ, ಮೈತ್ರಿ ಗೊಂದಲ ಇದೆಲ್ಲವೂ ಕೂಡ ಬಗೆಹರಿದು ಬಿಡ್ತಾ. ಹಾಗಾದ್ರೆ ನಿನ್ನೆ 30 ನಿಮಿಷಗಳ ಕಾಲ HD ಕುಮಾರಸ್ವಾಮಿ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಮೀಟಿಂಗ್ ನಡೆಸಿದ್ರು. ಸೊ ಆ ಸಂದರ್ಭದಲ್ಲಿ ಏನೇನು ಮಾತುಕತೆ ಆಯಿತು? ಹಾಗಾದ್ರೆ ಕುಮಾರಸ್ವಾಮಿ ಅವರು ವಿಜಯೇಂದ್ರ ಅವರಿಗೆ ಏನ್ ಸಲಹೆ ಕೊಟ್ರು? ಜೊತೆಗೆ BY ವಿಜಯೇಂದ್ರ ಅವರು ಕುಮಾರಸ್ವಾಮಿ ಅವರಿಗೆ ಏನ್ ಹೇಳಿದ್ರು? ಯಾವ ರೀತಿಯಾದಂತಹ ಭರವಸೆ ಕೊಟ್ಟಿದ್ದಾರೆ? DK ಸರ್ಕಾರ ಆಕ್ಟಿವ್ ಆಗ್ತಾ ಇದ್ದಂತೆ ದೋಸ್ತಿಗಳು ಸಿಕ್ಕಾಪಟ್ಟೆ ಅಲರ್ಟ್ ಆಗಿಬಿಟ್ಟಿದ್ದಾರೆ. ಸರ್ಕಾರಕ್ಕೆ ಬ್ರೇಕ್ ಹಾಕೋ ಸೂತ್ರ ರೆಡಿ ಮಾಡಿದ್ರ ದೋಸ್ತಿಗಳು. ಹೊಸ ಫಾರ್ಮುಲಾ ರೂಪಿಸೋದಕ್ಕೆ BY ವಿಜಯೇಂದ್ರ HDK ಬಿಗ್ ಮೀಟಿಂಗ್ ಅನ್ನ ನಡೆಸಿದ್ದಾರೆ. ಮೈತ್ರಿ ಗೊಂದಲಕ್ಕೆ ಬಿತ್ತ ಬ್ರೇಕ್ ಅನ್ನೋ ನಿಟ್ಟಿನಲ್ಲಿ ಒಂದೊಂದು ಪ್ರಶ್ನೆ. ಸೊ ಆ ನಿಟ್ಟಿನಲ್ಲಿ 30 ನಿಮಿಷ ಮೀಟಿಂಗ್ ಅನ್ನ ನಡೆಸಿದ್ರು HDK ಮತ್ತು BY ವಿಜಯೇಂದ್ರ ಅವರು. ಆ 30 ನಿಮಿಷ ಏನೇನು ಮಾತುಕತೆ ನಡೆಸಿದ್ರು? ಬಹಳ ಕುತೂಹಲದ ಪ್ರಶ್ನೆ ಇದು. ಯಾಕೆಂತ ಅಂದ್ರೆ ಮೈತ್ರಿ ಆದ ದಿನದಿಂದಲೂ ಕೂಡ JDS ಮತ್ತು ಬಿಜೆಪಿಯಲ್ಲಿ ಮೇಲಿರುವಂತ ನಾಯಕರುಗಳೇ ಒಳಗೊಳಗೆ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗಲ್ಲ ಅನ್ನೋ ಮಾತು ಚರ್ಚೆ ಆಗುತ್ತೆ ಪದೇ ಪದೇ. ಇನ್ನು ಕೆಳಗಡೆ ದಶಕಗಳಿಂದ JDS ನ ಕಂಡ್ರೆ ಬಿಜೆಪಿ ಕಾರ್ಯಕರ್ತರಿಗಾಗಲ್ಲ, ಬಿಜೆಪಿಯನ್ನ ಕಂಡ್ರೆ JDS ಕಾರ್ಯಕರ್ತರಿಗಾಗಲ್ಲ. ಅಲ್ಲಿ ಒಂದಾಗಿ ಅಂತ ಅಂದ್ಬಿಟ್ರೆ ಅವರೆಲ್ಲ ಒಂದಾಗೋದಕ್ಕೆ ಸಾಧ್ಯನಾ? ಆ ಅಸಮಾಧಾನ ಸ್ಥಳೀಯ ಚುನಾವಣೆಗಳಲ್ಲೂ ಕೂಡ ಮುಂದುವರಿತಾ ಇತ್ತು. ಸೊ ಅದೇ ರೀತಿಯಾಗಿ ಏನೇ ಒಂದು ಕಾರ್ಯಕ್ರಮಗಳಾಗ್ಲಿ ನಮ್ಮ ನಾಯಕರ ಮುಂದಿರಬೇಕು ಅನ್ನೋ ನಿಟ್ಟಿನಲ್ಲಿ ಗಲಾಟೆಗಳಾಗ್ತಾ ಇತ್ತು. ಫಾರ್ ಎಕ್ಸಾಂಪಲ್ KR ಪೇಟೆ ಕ್ಷೇತ್ರ ತಗೊಳ್ಳಿ ನೀವು, ಮಂಡ್ಯದಲ್ಲಿ ತಗೊಳ್ಳಿ ನೀವು, ಇದೆಲ್ಲ ಕಾಮನ್ ತರ ಬಿಜೆಪಿ JDS ಹೊಂದಾಣಿಕೆ ಆಗ್ತಾನೆ ಇಲ್ಲ ಅನ್ನೋ ತರನೇ ಆಗ್ತಾ ಇತ್ತು. ಬಟ್ ಇದೆಲ್ಲ ಗೊಂದಲಗಳಿಗೂ ಕೂಡ ಎಲ್ಲೋ ಒಂದ್ ಕಡೆ ನಿನ್ನೆ ತೆರೆ ಎಳೆದು ಬಿಟ್ರ ವಿಜಯೇಂದ್ರ ಅವರು ಮತ್ತು ಕುಮಾರಸ್ವಾಮಿ ಅವರು. ಖಾಸಗಿ ಹೋಟೆಲ್ನಲ್ಲಿ ಸುಮಾರು 30 ನಿಮಿಷಗಳ ಕಾಲ ಚರ್ಚೆ ಮಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಜೊತೆ ಕುಮಾರಸ್ವಾಮಿ ಅವರು ಚರ್ಚೆ ಮಾಡಿದ್ರು. ರಾಜ್ಯದಲ್ಲಿ ಮೈತ್ರಿ ಧರ್ಮ ಪಾಲನೆಗೆ ಒತ್ತು ಕೊಟ್ಟಿದ್ದಾರೆ HDK ಮತ್ತು BY ವಿಜಯೇಂದ್ರ ಅವರು. ಸರ್ಕಾರದ ವಿರುದ್ಧ ಜಂಟಿ ಹೋರಾಟಕ್ಕೂ ಇಬ್ಬರು ನಾಯಕರು ತೀರ್ಮಾನವನ್ನ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಒಟ್ಟಾಗಿ ಇವರು ಯಾವ ಹೋರಾಟವನ್ನು ಮಾಡಿಲ್ಲ. ಈ ಹಿಂದೆ ಈ ಮೂಡ ಹಗರಣ ಅಥವಾ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರ ವಿರುದ್ಧ ಬೆಂಗಳೂರಿನಿಂದ ಮೈಸೂರವರೆಗೂ ಪಾದಯಾತ್ರೆ ಏನು ಮಾಡಿದ್ರಲ್ಲ, ಅದನ್ನ ಬಿಟ್ರೆ ಇನ್ನುಳಿದಂಗೆ ಯಾವ ಕಾರ್ಯಕ್ರಮಗಳಲ್ಲೂ ಕೂಡ ಒಟ್ಟಿಗೆ ಕಾಣಿಸ್ಕೊಳ್ಳಲ್ಲ ಇವರು. ಸೊ ಹಾಗಾಗಿ ಈಗ ಸರ್ಕಾರದ ವಿರುದ್ಧ ಜಂಟಿ ಹೋರಾಟಕ್ಕೆ ಇಬ್ರು ನಾಯಕರು ತೀರ್ಮಾನವನ್ನ ಮಾಡಿದಾರಂತೆ. ಈ ವೇಳೆ ಮೈತ್ರಿ ಪಕ್ಷಗಳಿಗೆ ಸಾಕಷ್ಟು ಸವಾಲುಗಳಿವೆ ಅಂತ ಚರ್ಚೆ ಮಾಡಿದಾರಂತೆ. ಎಕ್ಸಾಕ್ಟ್ಲಿ ಹೌದು, ಹೊಂದಾಣಿಕೆ ಆಗೋದಿದೆಯಲ್ಲ, ಅದರಲ್ಲೂ ಸ್ಥಳೀಯ ಮಟ್ಟದಲ್ಲಿ, ತಳಮಟ್ಟದಲ್ಲಂತೂ ಹೊಂದಾಣಿಕೆ ಬೇಕೇ ಬೇಕು. ಯಾವುದೇ ಚುನಾವಣೆ ಅಂತ ಬಂದಾಗ, ಯಾವುದೇ ಸವಾಲನ್ನ ಗೆಲ್ಲಬೇಕು, ಅದರಲ್ಲೂ ಆಡಳಿತ ಪಕ್ಷದ ವಿರುದ್ಧ ಅಂತ ಬಂದಾಗ. ಸೊ ಅದರ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಎರಡು ಪಕ್ಷಗಳು ಟೀಮ್ ಆಗಿ ಕೆಲಸ ಮಾಡೋಣ ಅಂತ ಇಬ್ಬರು ನಾಯಕರು ಮಾತನಾಡಿದ್ದಾರೆ. ಇನ್ನು ಮುಂದೆ ಸರಣಿ ಸಭೆ ಮಾಡಿ ಹೋರಾಟದ ರೂಪುರೇಷೆ ತಯಾರು ಮಾಡೋಣ ಅಂತ ನಿರ್ಧಾರ ಮಾಡಿದ್ದಾರೆ. ಶಿಕ್ಷಕ ಪದವೀಧರ ಕ್ಷೇತ್ರಗಳ ಚುನಾವಣೆಗೆ ಸಹಕಾರ ಕೇಳಿದ್ದಾರೆ BY ವಿಜಯೇಂದ್ರ ಅವರು. ನಮ್ಮ ಸಹಕಾರ ಇರುತ್ತೆ ಅಂತ ಕೂಡ HD ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ. ಹಾಗಾದ್ರೆ ನಿನ್ನೆ ಮೀಟಿಂಗ್ ಆಯ್ತಲ್ಲ, BY ವಿಜಯೇಂದ್ರ ಅವರು HD ಕುಮಾರಸ್ವಾಮಿ ಅವ್ರ ನಡುವೆ 30 ನಿಮಿಷಗಳ ಕಾಲ ಮಾತುಕತೆ ಆಯಿತು. ಅದಾದ ನಂತರ ಹೊರಗಡೆ ಬಂದು ಅವರು ಮಾತಾಡಿದ್ದಾರೆ ಮಾಧ್ಯಮಗಳ ಜೊತೆಗೆ. ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ನಾಯಕರ ರಾಷ್ಟ್ರೀಯ ಅಧ್ಯಕ್ಷರ ಅಪೇಕ್ಷೆ ಕೂಡ ಇರುವಂಥದ್ದು ನಾವು ಒಟ್ಟಾಗಿ ಒಂದಾಗಿ ಹೋಗಬೇಕು,
ಅನ್ನೋ ವಿಚಾರವನ್ನು ಅವರು ಕೂಡ ತಿಳಿಸಿದ್ದಾರೆ. ಇವೆಲ್ಲ ಹಿನ್ನೆಲೆಯಲ್ಲಿ ಅವರನ್ನು ಭೇಟಿ ಮಾಡಿದ್ದೇನೆ, ಎಲ್ಲವೂ ಕೂಡ ಸಮಗ್ರವಾಗಿ ಚರ್ಚೆ ಮಾಡಿದ್ದೇವೆ. ಒಳ್ಳೆ ರೀತಿಯ ಚರ್ಚೆನೂ ಕೂಡ ಆಗಿದೆ. ಇವತ್ತು ಅವರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಪಕ್ಷದ ವತಿಯಿಂದ ನಾನು ಕೂಡ, ಯಾಕೆ ಹಿಂದೆ ಒಮ್ಮೆ ಭಾರತೀಯ ಜನತಾ ಪಾರ್ಟಿ ಕ್ಷೇತ್ರದಲ್ಲಿ ಗೆದ್ದಿರುವಂಥದ್ದು, ಇವೆಲ್ಲವನ್ನು ಕೂಡ ಅವ್ರು ತಿಳಿಸಿದ್ದೇನೆ. ಎಷ್ಟು ಮಾತನ್ನ ಹೇಳ್ತೇನೆ, ಹಿರಿಯೂರು ಆಗಿರ್ಬೋದು, ಧಾರವಾಡ ಇರ್ಬೋದು, ಎರಡೂ ಕ್ಷೇತ್ರದಲ್ಲಿ ನಾವು ಗೆಲ್ಲಬೇಕು. ಹಾಗಾಗಿ ಯಾವುದೇ ಗೊಂದಲಕ್ಕೆ ಅವಕಾಶವನ್ನು ನೀಡ್ದೇನೆ, BJP ಹಾಗೂ JDS ನಡುವೆ ಯಾವುದೇ ಒಂದು ಗೊಂದಲಕ್ಕೆ ಅವಕಾಶವನ್ನು ಕೊಡದೇನೆ ಯಾವ ರೀತಿ ಚುನಾವಣೆಯನ್ನು ಎದುರಿಸಬೇಕು, ಹಿಂದೆ ಆದಂಥ ತಪ್ಪುಗಳನ್ನು ಸರಿ ಮಾಡಿಕೊಂಡು ಯಾವ ರೀತಿ ಒಟ್ಟಾಗಿ ಹೋಗಬೇಕು, ಇವೆಲ್ಲವನ್ನು ಕೂಡ ಚರ್ಚೆ ಮಾಡಿದ್ದೇನೆ. ಅವರು ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಭೇಟಿ ಮಾಡ್ತಾ ಇರ್ತೀವಿ ಬ್ರದರ್, ಎಲ್ಲಿ ಬೇರೆ ಮಾಮೂಲಿ ಈಗ ನಡೀತಾ ಇರೋ ರಾಜ್ಯದ ರಾಜಕಾರಣದ ಬಗ್ಗೆನೇ ಚರ್ಚೆ ಮಾಡಿದ್ವಿ. ಅದೆಲ್ಲ ನಡೀತಾ ಇದೆ. ಈಗ ಆಲ್ರೆಡಿ ಒಂದು ಸಮನ್ವಯ ಸಮಿತಿ ಆಗಬೇಕು ಅಂತಕ್ಕಂಥದ್ದು ಎರಡೂ ಪಕ್ಷದಲ್ಲೂ ಏನೀಗಾಗಲೇ ಒಂದು ಅಂತಿಮ ಹಂತಕ್ಕೆ ಬಂದಿದೆ. ಅದು ಮಾಡ್ತಕ್ಕಂಥದ್ದಕ್ಕೆಲ್ಲ ಚರ್ಚೆ ಆಗಿದೆ. ಇಲ್ಲ, ನಾವು ಹಿರಿಯೂರು ನೆನ್ನೆನೇ ಹೇಳಿದ್ದೀನಲ್ಲ, ಹಿರಿಯೂರಿನ ಉಪಚುನಾವಣೆಯಲ್ಲಿ ನಮಗೆ ಸೀಟನ್ನು ಅದನ್ನು ಕೊಡ್ತಕ್ಕಂಥದ್ದಕ್ಕೆ ಮನವಿ ಮಾಡಿದ್ದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗೇಶ್, ಬಹಳಷ್ಟು ಸವಾಲಿದೆ ಮೈತ್ರಿ ಪಕ್ಷಗಳಿಗೆ. ಯಾಕೆಂತ ಅಂದ್ರೆ ಒಂದ್ ಕಡೆ ಈಗ ಬೈ ಎಲೆಕ್ಷನ್ಗಳಿದಾವೆ. ಸೊ ಈ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಸವಾಲಾಗಬಹುದು? ಯಾಕೆಂತ ಅಂದ್ರೆ ಸ್ಥಳೀಯ ಮಟ್ಟದಲ್ಲಿ ಕಾರ್ಯಕರ್ತರಲ್ಲೂ ಹೊಂದಾಣಿಕೆ ಕಡಿಮೆ ಅಂತ ಕೂಡ ಹೇಳಲಾಗ್ತಾ ಇದೆ. ಜೊತೆಗೆ ದೊಡ್ಡ ದೊಡ್ಡ ನಾಯಕರ ನಡುವೆಯೂ ಕೂಡ ಹೊಂದಾಣಿಕೆ ಇಲ್ಲ, ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ ಅಂತ ಕೂಡ ಮಾತಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಹೆಂಗೆ, ಯಾವ ರೀತಿಯಾಗಿ ಇರಬಹುದು ಈ ಒಂದು ಮೈತ್ರಿ? ಎಸ್ ರಾಮ್, ರಾಜ್ಯ ರಾಜಕೀಯದಲ್ಲಿ DK ಶಿವಕುಮಾರ್ ಸಿಎಂ ಆದ ಬಳಿಕ ದೋಸ್ತಿ ಪಡೆಯಲ್ಲಿ ಒಂದಿಷ್ಟು ಆಕ್ಟಿವ್ ಆಗಿ ರಾಜಕೀಯ ನಡೀತಾ ಇದೆ. ಸಕ್ರಿಯ ರಾಜಕಾರಣಕ್ಕೆ HD ಕುಮಾರಸ್ವಾಮಿ ಅವರು ತೊಡಗಿಕೊಂಡಿದ್ದಾರೆ. ಜೊತೆಗೆ ಕೋರ್ ಕಮಿಟಿ ಸಭೆಯನ್ನ ಮಾಡುವ ಮೂಲಕ BJP ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಕೂಡ ಆಕ್ಟಿವ್ ಆದಂತೆ ಕಾಣ್ತಾ ಇದೆ. ಯಾಕಂದ್ರೆ ಸಡನ್ ಆಗಿ ರೆಬೆಲ್ ನಾಯಕರ ವಿರುದ್ಧ ದಾವಣಗೆರೆಯಲ್ಲಿ ಅಸಮಾಧಾನ ವ್ಯಕ್ತಪಡಿಸ್ತಾರೆ. HD ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿ ಚರ್ಚೆನ ಮಾಡಿರುವಂತದ್ದು. ಯಾಕಂದ್ರೆ ಕಳೆದ 3 ವರ್ಷಗಳಿಂದ ರಾಜ್ಯದಲ್ಲಿ ವಿಪಕ್ಷವಾಗಿ BJP ಅಷ್ಟೊಂದು ಆಕ್ಟಿವ್ ಆಗಿ ಕೆಲಸವನ್ನ ಮಾಡ್ತಿಲ್ಲ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಮನೆಯೊಂದು 3 ಬಾಲಾಗಿದೆ, ಆ 3 ಬಾಗಿಲಾಗಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಒಂದ್ ಕಡೆ ರೆಬೆಲ್ಗಳ ಕಾಟ ಹೆಚ್ಚಾಗಿತ್ತು ವಿಜೇಂದ್ರ ಅವರಿಗೆ. ವಿಜೇಂದ್ರ ಅವರು ಪರವಾಗಿರೋರು ಒಂದ್ ಕಡೆ ಇದ್ರೆ, ತಟಸ್ಥವಾಗಿದ್ದಂತ ನಾಯಕರು ಒಂದ್ ಕಡೆ ಇದ್ರು. ಇತ್ತ JDS ರಾಜ್ಯಾಧ್ಯಕ್ಷರಾಗಿರುವಂತಹ HD ಕುಮಾರಸ್ವಾಮಿ ಕೇಂದ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ JDS ಅನ್ನ ಕಡೆಗಣಿಸುವ ಕೆಲಸವನ್ನ BJP ನಾಯಕರು ಮಾಡ್ತಾ ಇದ್ರು. ಆದ್ರೆ DK ಶಿವಕುಮಾರ್ ಸಿಎಂ ಆದ ಬಳಿಕ ಮೈತ್ರಿ ಪಕ್ಷ ಆಕ್ಟಿವ್ ಆಗಿದೆ. ಯಾಕಂದ್ರೆ DK ಶಿವಕುಮಾರ್ 2028 ಟಾರ್ಗೆಟ್ ಮಾಡಿದ್ದಾರೆ. 2028ಕ್ಕೆ ಮತ್ತೆ ನಾವೇ ಅಧಿಕಾರಕ್ಕೆ ಬರ್ಬೇಕಂತ ಹಠಕ್ಕೆ ಬಿದ್ದು ಕೆಲಸವನ್ನ ಮಾಡ್ತಿದ್ದಾರೆ. ಹೀಗಾಗಿ 2028ಕ್ಕೆ ಶತಾಯಗತಾಯ ಈ ಒಂದು ಸರ್ಕಾರವನ್ನ ಸೋಲಿಸಲೇಬೇಕನ್ನೋ ನಿಟ್ಟಿನಲ್ಲಿ ಈಗ ಮೈತ್ರಿ ಪಡೆ ಒಂದಾಗೋದಕ್ಕೆ ಮುಂದಾಗಿರುವಂತದ್ದು. HD ಕುಮಾರಸ್ವಾಮಿ ಅವರನ್ನ ಖುದ್ದು BY ವಿಜೇಂದ್ರ ಅವರು ಹೋಗಿ ಭೇಟಿಯನ್ನ ಮಾಡಿದ್ದಾರೆ. ಒಂದು ಖಾಸಗಿ ಹೋಟೆಲ್ನಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಸಭೆಯನ್ನ ನಡೆಸಿರುವಂತದ್ದು. ಯಾಕಂದ್ರೆ ಮುಂಬರುವಂತಹ ಉಪಚುನಾವಣೆ, ಹಿರಿಯೂರು ಉಪಚುನಾವಣೆ ಬಹಳ ಎರಡು ಪಕ್ಷಗಳಿಗೆ, JDS BJPಗೆ ಒಂದು ಪ್ರತಿಷ್ಠೆಯಾಗಿದೆ, ಜೊತೆಗೆ ಸರ್ಕಾರಕ್ಕೂ ಕೂಡ ಪ್ರತಿಷ್ಠೆಯಾಗಿರುವಂತದ್ದು. ಯಾಕಂದ್ರೆ ಮುಂಬರುವಂತಹ 2028ರ ಚುನಾವಣೆಗೆ ಇದೊಂದು ದಿಕ್ಸೂಚಿ ಆಗತ್ತೆ. ಜೊತೆಗೆ ಧಾರವಾಡಕ್ಕೂ ಕೂಡ ಚುನಾವಣೆ ಘೋಷಣೆ ಆದ್ರೆ ಧಾರವಾಡ ಹಿರಿಯೂರು ಎರಡು ಒಟ್ಟಿಗೆ ಉಪಚುನಾವಣೆ ಆಗುವಂತದ್ದು. ಜೊತೆಗೆ ಶಿಕ್ಷಕರ ಮತ್ತು ಪದವೀಧರರ ಕ್ಷೇತ್ರದ ವಿಧಾನಸಭೆಯ ಚುನಾವಣೆಗಳು ಕೂಡ ಇದಾವೆ. ಹೀಗಾಗಿ ರಾಜ್ಯದಲ್ಲಿ BJP JDS ಮೈತ್ರಿ ಮೂಲಕ ಮುಂಬರುವಂತಹ 2028ರ ಚುನಾವಣೆಯನ್ನ ಎದುರಿಸೋದಕ್ಕೆ ಮುಂದಾಗ್ತಿರೋ ಸಂದರ್ಭದಲ್ಲಿ ಯಾವ ರೀತಿ ಪಕ್ಷಗಳನ್ನ ಸಂಘಟನೆ ಮಾಡಬೇಕು, ಮತ್ತೆ ಒಟ್ಟಾಗಿ ಕೆಲಸವನ್ನ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಸೋಲಿಸುವಂತ ಕೆಲಸಕ್ಕೆ ಅವಕಾಶ ಸಿಗತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ BY ವಿಜೇಂದ್ರ HD ಕುಮಾರಸ್ವಾಮಿ 1-to-1 ಮಾತುಕತೆಯನ್ನು ಮಾಡಿರುವಂತದ್ದು. ಹೀಗಾಗಿ 1-to-1 ಮಾತುಕತೆಯಲ್ಲಿ ಏನೆಲ್ಲ ಚರ್ಚೆ ಆಗಿದೆ ಅನ್ನೋದು ಕೂಡ ಬಹಳ ಮುಖ್ಯ ಆಗತ್ತೆ. HD ಕುಮಾರಸ್ವಾಮಿ ಅವರು ಸಕ್ರಿಯವಾಗಿ ರಾಜ್ಯ ರಾಜಕಾರಣದಲ್ಲಿ ಗುರುತಿಸಿಕೊಳ್ತಾ ಇದ್ದಾರೆ. ಜಿಲ್ಲಾವಾರು ಸಂಘಟನೆಗಳನ್ನ ಮಾಡ್ತಿದ್ದಾರೆ, ಸಭೆಗಳನ್ನ ಮಾಡಿ ಪಕ್ಷವನ್ನ ಸಂಘಟಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ವಿಜೇಂದ್ರ ಅವರು ಕೂಡ ಪಕ್ಷದಲ್ಲಿರುವಂತಹ ಅಸಮಾಧಾನವನ್ನು ತರಿಸುವ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡ್ತಿದ್ದಾರೆ. ಹೀಗಾಗಿ ಟಿಕೆಟ್ಗಳ ಗೊಂದಲ ಇರುವಂತದ್ದು, ಮೈತ್ರಿಯಲ್ಲಿರುವಂತಹ ಗೊಂದಲ, ಇವೆಲ್ಲವನ್ನೂ ಕೂಡ ನಿವಾರಿಸಬೇಕನ್ನೋ ನಿಟ್ಟಿನಲ್ಲಿ ಮಹತ್ವವಾದ ನಿರ್ಧಾರವನ್ನು ತೆಗೆದುಕೊಂಡು ಸಮನ್ವಯ ಸಮಿತಿಯನ್ನು ರಚನೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ರಾಮ್, ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಮುಂದಿನ ದಿನಗಳಲ್ಲಿ ಹೇಗೆಲ್ಲ ಆಕ್ಟಿವ್ ಆಗಿ ಕೆಲಸವನ್ನು ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ರಾಮ್, ಎಸ್, ಥ್ಯಾಂಕ್ ಯು ದುರ್ಗೇಶ್, ತಮ್ಮೆಲ್ಲ ಮಾಹಿತಿಗಾಗಿ.